ನಾಳೆ ವಿಶ್ವವಿಖ್ಯಾತ ಮೇಲುಕೋಟೆ ವೈರಪುಡಿ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ಈ ಬಾರಿಯ ಉತ್ಸವವನ್ನ ಅದ್ದೂರಿಯಾಗಿ ನಡೆಸಲು ಜಿಲ್ಲಾಡಳಿತವು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೂರ್ಣಗೊಳಿಸಿದೆ. ಚೆಲುವನಾರಾಯಣ ಸ್ವಾಮಿಗೆ ನಾಳೆ ರಾತ್ರಿ 8 ಗಂಟೆಗೆ ವೈರಮುಡಿ ಕಿರೀಟವನ್ನ ಧಾರಣೆ ಮಾಡಲಾಗುವುದು. ಮೇಲುಕೋಟೆ ಬ್ರಹ್ಮೋತ್ಸವದಲ್ಲಿ ಭಾಗವಹಿಸಲು ಬರುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತವು ಅಗತ್ಯ ಕ್ರಮಗಳನ್ನ ಕೈಗೊಂಡಿದೆ. ಭಕ್ತರ ಅನುಕೂಲಕ್ಕಾಗಿ ಸುಮಾರು 150 ಸಾರಿಗೆ ಬಸ್ಸುಗಳ ವ್ಯವಸ್ಥೆ ಮಾಡಲಾಗಿದೆ. ವಾಹನಗಳ ನಿಲುಗಡೆಗೆ ಸೂಕ್ತ ಸ್ಥಳವನ್ನ ಗುರುತಿಸಲಾಗಿದೆ. ಸುಮಾರು 1210 ಪೊಲೀಸ್ ಸಿಬ್ಬಂದಿಗಳನ್ನ ಬಂದೋಬಸ್ತ್ಗಾಗಿ ನಿಯೋಜಿಸಲಾಗಿದೆ. ಇದರಲ್ಲಿ 2 ಎಎಸ್ಪಿ, 6 ಡಿವೈಎಸ್ಪಿ, 29 ಪಿಎಸ್ಐ, 47 ಎಎಸ್ಐ, 158 ಎಚ್ಸಿ, ಪಿಸಿ ಹಾಗೂ 946 ಇತರ ಪೊಲೀಸ್ ಸಿಬ್ಬಂದಿಗಳು ಸೇರಿದ್ದಾರೆ. ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ನಿರಂತರವಾಗಿ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿದೆ. ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ 40ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ದೇವಸ್ಥಾನವನ್ನ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರ ಮತ್ತು ಹೂವಿನಿಂದ ಅಲಂಕರಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆಯುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮನವಿ ಮಾಡಿದ್ದಾರೆ. ಸಿಬ್ಬಂದಿಗಳು ಮತ್ತು ಕ್ಯೂಆರ್ಟಿ ಟೀಮ್ ಮಾಡಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಮತ್ತು ಈಗಾಗಲೇ ದಿನಾಂಕ 23/3/2023ರಿಂದ ಈಗಾಗಲೇ ಬ್ರಹ್ಮೋತ್ಸವ ಸುಮಾರು 50 ಅಡಿ ಆಲ್ರೆಡಿ ಇರುತ್ತೆ. ಅದ್ರ ಮೇಲ್ಭಾಗದಲ್ಲಿ ನಾವು 40 ಮಾಡಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಮತ್ತು ಈಗಾಗಲೇ ದಿನಾಂಕ 23/3/2023ರಿಂದ ಈಗಾಗಲೇ ಬ್ರಹ್ಮೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಶನಿವಾರ ನಾಳೆ 28/3/2026 ನಾಳೆ ವೈರಮುಡಿ ಕಿರೀಟ ಧಾರಣೆ ಮತ್ತು ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹೀಗೆಯೂ ದೇವಾಲಯಕ್ಕೆ ನಾವು ವಿದ್ಯುಕ್ತವಾಗಿ ಶಿಷ್ಟಾಚಾರದ ಪ್ರಕಾರ ಕಳಿಸಿಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಜಾತ್ರಾ ಕಾರ್ಯಕ್ರಮಕ್ಕೆ ಅಂದರೆ ನಾಳೆ ಶನಿವಾರಕ್ಕೆ ಸುಮಾರು 1.5ರಿಂದ 2 ಲಕ್ಷ ಭಕ್ತಾದಿಗಳು ಸಾರ್ವಜನಿಕರು ಆಗಮಿಸುವಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಭಕ್ತಾದಿಗಳ ಅನುಕೂಲಕ್ಕಾಗಿ ನಾವೀಗಾಗಲೇ KSRTC ವತಿಯಿಂದಲೂ ಕೂಡ ಮೇಲ್ಕೋಟೆಗೆ ಸಂಪರ್ಕ ಕಲಿಸುವ ಸಂದರ್ಭದಲ್ಲಿ ಸುಮಾರು 140 ಬಸ್ಸುಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಸೊ ಅವೆಲ್ಲವೂ ಕೂಡ ನಂಬರ್ಸ್ನ ತಮಗೆ ಕೊಟ್ಟಿದ್ದೀವಿ. ಒಟ್ಟು 52 ಕಡೆ ತಾತ್ಕಾಲಿಕವಾದಂಥ ಶೌಚಾಲಯ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಮತ್ತು CC ಕ್ಯಾಮ್ರಾಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ನಮ್ಗೆ ಏನಾಗ್ತಾಯಿತ್ತು, ಬಂದೋಬಸ್ತ್ ಮಾಡಬೇಕಾದ್ರೆ ಟೆಂಪಲ್ ಹೊರಗಡೆ ಹೊರಾಂಗಣದಲ್ಲಿ ಮತ್ತು ರಥೋತ್ಸವ ಹೋಗುವಂಥ ಎಲ್ಲ ಸುತ್ತಮುತ್ತ ಜಾಗದಲ್ಲಿ ಕೂಡ ನಮಗೆ ಪ್ರತಿ ವರ್ಷ ನಾವು ಬಾಡಿಗೆಯಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸ್ಕೊಳ್ತಾ ಇದ್ವಿ. ಬಟ್ ಆದರೆ ನಾವು ಕಳೆದ ಬಾರಿ ಮತ್ತು ಅದಕ್ಕಿಂತ ಹಿಂದಿನ ಬಾರಿ 2 ವರ್ಷಗಳಲ್ಲಿ ಹಣವನ್ನು ಉಳಿತಾಯ ಮಾಡಿ ಶಾಶ್ವತವಾದಂಥ CC ಕ್ಯಾಮ್ರಾಗಳನ್ನು ಹಾಕ್ಕೊಂಡಿದ್ದೇವೆ. ಪರ್ಮನೆಂಟ್ CC ಕ್ಯಾಮ್ರಾ ಹಾಕಿದ್ದೇವೆ. ಅದು ಪ್ರತಿ 365 ಡೇಸ್ ಪೊಲೀಸ್ ಸುರಕ್ಷಾ ದೃಷ್ಟಿಯಿಂದಲೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಅದನ್ನು ಕೂಡ ಕಂಟಿನ್ಯೂ ಮಾಡಿದ್ದೇವೆ. ಅದನ್ನು ಹೊರತುಪಡಿಸಿ ಎಲ್ಲೆಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲೂ ಕೂಡ CC ಕ್ಯಾಮ್ರಾ ಅವಶ್ಯಕತೆ ಇದೆ, ಅದನ್ನು ಕೂಡ ಆಗ್ತಾ ಇದ್ದೇವೆ. ಹಾಗಾಗಿ ಎಲ್ಲೆಲ್ಲಿ ಜನದಟ್ಟಣೆ ಇದೆ ಅಂಥ ಕಡೆ ಎಲ್ಲವೂ ಕೂಡ ನಾವು CC ಕ್ಯಾಮ್ರಾ ಅಳವಡಿಕೆ ಮಾಡಿಕೊಂಡು ಅದರದ್ದು ಕೂಡ ನಿಗಾ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ನಮ್ಮ CO ಜಿಲ್ಲಾ ಪಂಚಾಯತಿಯವರ ನೇತೃತ್ವದಲ್ಲಿ ಈಗಾಗಲೇ ಸಭೆಗಳನ್ನು ಕೂಡ ಮಾಡಿದ್ದೇವೆ. ಗ್ರಾಮ ಪಂಚಾಯತಿಯವರಿಗೆ ಮತ್ತು ಗ್ರಾಮೀಣ ಕುಡಿಯುವ ನೀರಿನ ಸರಬರಾಜು ಇಲಾಖೆಯವರು ಕೂಡ ಸೂಚನೆಯನ್ನು ಕೊಟ್ಟು ಎಲ್ಲೆಲ್ಲಿ ಪಾರ್ಕಿಂಗ್ ಸ್ಥಳಗಳಿದೆ, ಎಲ್ಲಿ ಜನ ಸಂದಣಿ ಜಾಸ್ತಿ ಬರ್ತಾರೆ ಅಂಥ ಕಡೆ ಎಲ್ಲವೂ ಕೂಡ ನಾವು ಹೆಚ್ಚುವರಿ ತಾತ್ಕಾಲಿಕ ನಲ್ಲಿಗಳನ್ನು ಅಳವಡಿಸುವ ಮೂಲಕ ಜೊತೆಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಯಾರು ಭಕ್ತಾದಿಗಳು ಸಾರ್ವಜನಿಕರು ಬರ್ತಾರೆ ಅವರ ಹಿತದೃಷ್ಟಿಯನ್ನು ಮತ್ತು ಅವರ ಯೋಗಕ್ಷೇಮವನ್ನು ಮತ್ತು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕ್ರಮ ವಹಿಸಿಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರ. ಆ ದೃಷ್ಟಿಯಿಂದಲೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ವೈರಮುಡಿ ಉತ್ಸವಕ್ಕಾಗಿ ಈಗಾಗಲೇ 2 ಅಡಿಷನಲ್ SP, 6 DYSP, 29 ಇನ್ಸ್ಪೆಕ್ಟರ್ಸ್ ಮತ್ತು ಸಬ್ ಇನ್ಸ್ಪೆಕ್ಟರ್ಸು 97, PSIs 158 ಹಾಗೂ ಸಿಬ್ಬಂದಿಗಳು 946 ಸಿಬ್ಬಂದಿಗಳು ಮತ್ತು QRT ಟೀಮು 2, DR 5 ಮತ್ತು KSRP 3 ನಿಯೋಜಿಸಲಾಗಿದೆ. ಇದರಂತೆ ಮತ್ತು ವಾಹನ ನಿಲುಗಡೆಗೆ 2 ವೀಲರ್ಸ್ ಪಾರ್ಕಿಂಗ್ಗೆ 11 ಕಡೆಯಲ್ಲಿ ಸ್ಥಳ ಗುರುತಿಸಲಾಗಿದೆ. ಕಣಿವೆ ಕ್ರಾಸಿಂದ ಮೇಲ್ಕೋಟೆ ರಸ್ತೆ ಕಡೆ ಹೋಗುವಂಥ ದಾರಿಯಲ್ಲಿ 2 ವೀಲರ್ಸ್ ಪಾರ್ಕಿಂಗು, ಹಾಗೆ ಡಿಗ್ರಿ ಕಾಲೇಜಿಂದ ಗೌರಿಕಟ್ಟೆ ಸರ್ಕಲ್ ಕಡೆಗೆ ಹೋಗುವ ರಸ್ತೆಯಲ್ಲಿ 4 ವೀಲರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. VIPಸ್ಗೆ ಮತ್ತು ನ್ಯಾಯಾಧೀಶರುಗಳಿಗೆ ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ
ಯಾವುದು ಅಫಿಷಿಯಲ್ ವೆಹಿಕಲ್ಸ್ ಬರ್ತದೆ ಸರ್ಕಾರಿ ವಾಹನಗಳು ಅದಕ್ಕೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ. ಈ ಮೂಲಕ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದರೆ, ಯಾರು ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಮಾಡಬಾರ್ದು. ಪಾರ್ಕಿಂಗ್ ಮಾಡಿದ್ರೆ ಈ ಸತಿ ಟೋಯಿಂಗ್ ವೆಹಿಕಲ್ಸ್ ಸಹ ನಾವು ವ್ಯವಸ್ಥೆ ಮಾಡಿದ್ದೀವಿ. ನಿಮ್ಮ ವಾಹನಗಳನ್ನ ಟೋ ಮಾಡ್ತಾರೆ. ಸೊ ಹಂಗಾಗಿ ಯಾರು ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಮಾಡಬಾರ್ದು ಮತ್ತು ಪ್ರತ್ಯೇಕವಾಗಿ ನಿಮ್ಗೆಲ್ರಿಗೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸ್ತೀವಿ. ಮಾಡಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಮತ್ತು ಈಗಾಗಲೇ ದಿನಾಂಕ 23/3/2023ರಿಂದ ಈಗಾಗಲೇ ಬ್ರಹ್ಮೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಶನಿವಾರ ನಾಳೆ 28/3/2026 ನಾಳೆ ವೈರಮುಡಿ ಕಿರೀಟ ಧಾರಣೆ ಮತ್ತು ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ವೈರಮುಡಿ ಉತ್ಸವಕ್ಕಾಗಿ ಈಗಾಗಲೇ 2 ಅಡಿಷನಲ್ SP, 6 DYSP, 29 ಇನ್ಸ್ಪೆಕ್ಟರ್ಸ್ ಮತ್ತು ಸಬ್ ಇನ್ಸ್ಪೆಕ್ಟರ್ಸು 97, PSIs 158 ಹಾಗೂ ಸಿಬ್ಬಂದಿಗಳು 946 ಸಿಬ್ಬಂದಿಗಳು ಮತ್ತು QRT ಟೀಮು ಮಾಡಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ ಮತ್ತು ಈಗಾಗಲೇ ದಿನಾಂಕ 23/3/2023ರಿಂದ ಈಗಾಗಲೇ ಬ್ರಹ್ಮೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಶನಿವಾರ ನಾಳೆ